ಹಾಯ್ ಹಲೋ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಶೋಷಣೆಯ ವಿರುದ್ಧದ ಹಕ್ಕು ಡ್ಯಾಶ್ ಆಗಿದೆ? ಮೂಲಭೂತ ಹಕ್ಕು. ಎರಡನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಭಾರತದ ಪ್ರದೇಶದೊಳಗಿನ ಎಲ್ಲ ನ್ಯಾಯಾಲಯಗಳಲ್ಲಿ ಬದ್ಧವಾಗಿರಬೇಕು ಎಂದು ಹೇಳುತ್ತದೆ? ಉತ್ತರ, ಲೇಖನ 141. ಮೂರನೇ ಪ್ರಶ್ನೆ, NITI ಆಯೋಗ್ ಯಾವ ದಿನಾಂಕದಂದು ಯೋಜನೆ ಆಯೋಗವನ್ನು ಬದಲಾಯಿಸಿತು? ಉತ್ತರ, ಜನವರಿ 1, 2015. ನಾಲ್ಕನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡುವುದನ್ನು ಯಾವ ತಿದ್ದುಪಡಿ ಕಡ್ಡಾಯಗೊಳಿಸಿದೆ? ಉತ್ತರ, 24ನೇ ತಿದ್ದುಪಡಿ. ಇಂಗ್ಲಿಷ್ ಶಿಕ್ಷಣ ಕಾಯಿದೆ 1835 ಯಾವ ಆಯೋಗದ ವರದಿಯನ್ನು ಆಧರಿಸಿದೆ? ಮೆಕ್ಲೆಯ ವರದಿ. ಆರನೇ ಪ್ರಶ್ನೆ, 1906ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಉತ್ತರ, ದಾದಾಬಾಯಿ ನವರೋಜಿ. ಏಳನೇ ಪ್ರಶ್ನೆ, 74ನೇ ತಿದ್ದುಪಡಿ ಕಾಯ್ದೆಯು 1992 ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವ ಭಾಗಗಳಿಗೆ ಸೇರಿಸಿದೆ? 1(a). ಎಂಟನೇ ಪ್ರಶ್ನೆ, ನಾಸಾದ ಯಾವ ಕಾರ್ಯಾಚರಣೆಯು ಚಂದ್ರನ ಮೇಲೆ ಮೊದಲ ಮಾನವನನ್ನು ಕರೆತಂದಿತು? ಅಪೋಲೋ ಕಾರ್ಯಾಚರಣೆ. 9ನೇ ಪ್ರಶ್ನೆ, ಭಾರತದ ಮೊದಲ ಮೊಘಲ್ ಚಕ್ರವರ್ತಿ ಯಾರು? ಬಾಬರ್. ಲೋಕಸಭೆಗೆ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಉತ್ತರ, 1952. ಬಜೆಟ್ ಅನ್ನು ಮೊದಲು ಅಂಗೀಕರಿಸಿದವರು ಯಾರು? ಉತ್ತರ, ಲೋಕಸಭೆ. ಲೋಕಸಭೆಯ ಹಂಗಾಮಿ ಸ್ಪೀಕರ್ ಅನ್ನು ಯಾರು ನೇಮಿಸುತ್ತಾರೆ? ಅಧ್ಯಕ್ಷರು. ಉತ್ತರ, ಅಧ್ಯಕ್ಷರು. ಭಾರತದ ಸಂವಿಧಾನದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು? ಅಧ್ಯಕ್ಷರು. ಉತ್ತರ. ಅಧ್ಯಕ್ಷರ ಕಾಯ್ದೆಯಲ್ಲಿ ವಿವಾದ ಉಂಟಾದಾಗ ಯಾರ ಸಲಹೆಯನ್ನು ತೆಗೆದುಕೊಳ್ಳಲಾಗುತ್ತದೆ? ಉತ್ತರ, ಸುಪ್ರೀಂ ಕೋರ್ಟ್. ಭಾರತದ ಸಂವಿಧಾನದ ಪ್ರಕಾರ ದೇಶದ ಪ್ರಥಮ ಪ್ರಜೆ ಯಾರು? ಅಧ್ಯಕ್ಷರು. ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಆಸ್ಪತ್ರೆಗಳು ಮತ್ತು ಔಷಧಿ ಆಲಯಗಳು ಯಾವ ಪಟ್ಟಿಯಲ್ಲಿ ನಮೂದಿಸಿದೆ? ರಾಜ್ಯ ಪಟ್ಟಿ. ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು? ಬಾಲಗಂಗಾಧರ್ ತಿಲಕ್. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಗಿನ ಯಾವುದರಲ್ಲಿ ಉಲ್ಲೇಖಿಸಲಾಗಿತ್ತು? ರಾಜ್ಯ ಪಟ್ಟಿ. ಭಾರತೀಯ ಸಂವಿಧಾನ ಯಾವ ಪರಿಚ್ಛೇದದಲ್ಲಿ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತ್ ಸಂಘಟನೆಯನ್ನು ನಿರ್ದೇಶಿಸುತ್ತದೆ? ಲೇಖನ 40. ಭಾರತ ಸ್ವತಂತ್ರದ ಮೊದಲ ದಾದ್ರಾ ಮತ್ತು ನಗರ್ ಹವೇಲಿ ಆಡಳಿತದ ನಿಯಂತ್ರಣದಲ್ಲಿತ್ತು? ಉತ್ತರ, ಪೋರ್ಚುಗೀಸ್. ಪರಿಶಿಷ್ಟ ಪ್ರದೇಶಗಳಲ್ಲಿ ಬದಲಾವಣೆಯನ್ನು ಮಾಡಲು ಯಾರು ಸಂವಿಧಾನಾತ್ಮಕವಾಗಿ ಅಧಿಕಾರ ಹೊಂದಿದ್ದಾರೆ? ಭಾರತದ ರಾಷ್ಟ್ರಪತಿ.
ಭಾರತದ ಯಾವ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಇಂದಿರಾ ಗಾಂಧಿ. ಭಾರತದ ಸಂವಿಧಾನದಲ್ಲಿ ಯಾವ ಶಿಫಾರಸುಗಳ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಸ್ವರ್ಣ ಸಿಂಗ್ ಸಮಿತಿ. ಯಾವ ಹೈಕೋರ್ಟ್ ಜಸ್ಟಿಸ್ ಕ್ಲರ್ಕ್ ಅನ್ನು ಸ್ಥಾಪಿಸಿದ ದೇಶ ಮೊದಲ ಹೈಕೋರ್ಟ್ ಆಗಿದೆ? ಗುಜರಾತ್ ಹೈಕೋರ್ಟ್. ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ವರದಿಯನ್ನು ಪರಿಶೀಲಿಸಿದ ಸಂಸದೀಯ ಸಮಿತಿ ಯಾವುದು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಯಾವ ರಾಜ್ಯದ ರಾಜ್ಯಪಾಲರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು? ಅಧ್ಯಕ್ಷರು. ಯಾವ ಪ್ರಕರಣಗಳಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಪ್ರತಿಪಾದಿಸಿತು? ಕೇಶವಾನಂದ ಭಾರತಿ. 1956ರಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಭಾರತದ ಮೊದಲ 2 ರಾಜ್ಯ ಯಾವುದು? ರಾಜಸ್ಥಾನ್ ಮತ್ತು ಆಂಧ್ರಪ್ರದೇಶ. ಕೇಂದ್ರ ಸರ್ಕಾರವು 1983ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲೆ ಯಾವ ಆಯೋಗವನ್ನು ನೇಮಿಸಿತು? ಸರ್ಕಾರಿ ಆಯೋಗ. ಯಾವ ಲೇಖನವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಕ್ಕಾಗಿ ಅನುದಾನವನ್ನು ನೀಡುತ್ತದೆ? ಲೇಖನ 275. ಪ್ರಧಾನಮಂತ್ರಿಯ ಈ ಕೆಳಗಿನ ಯಾವುದರಿಂದ ನೇಮಿಸಲಾಗುತ್ತದೆ? ಅಧ್ಯಕ್ಷರು. ಯಾವ ಲೇಖನವು ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳ ನೇಮಕಾತಿ ಕುರಿತು ವ್ಯವಹರಿಸುತ್ತದೆ? ಲೇಖನ 75. ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ? ಅಧ್ಯಕ್ಷರು. ಉತ್ತರ. ಯಾವ ಲೇಖನವು ಅಧ್ಯಕ್ಷರ ಅಧಿಕಾರಾವಧಿ ಬಗ್ಗೆ ವಿವರಿಸುತ್ತದೆ? ಲೇಖನ 56. ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮೊದಲ ಸಂಸದೀಯ ವರದಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 205. ಯುವಜನತೆ ಮೊದಲ ಸಂಸದೀಯ ವೇದಿಕೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 2006. ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಕುರಿತು ಮೊದಲ ಸಂಸದೀಯ ವೇದಿಕೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 2008.